ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆ ಸೊಪ್ಪಿನ ಪಲ್ಯ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ನಾವು ವಾರದಲ್ಲಿ ಒಂದು ಸಲನಾದರೂ ಸೇವನೆ ಮಾಡೋದ್ರಿಂದ ನಮಗೆ ಡೈಜೆಷನಲ್ಲಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇಮ್ಯುನಿಟಿ ಪವರ್ ಸಹ ಬೂಸ್ಟ್ ಆಗುತ್ತೆ. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಕೆ ಇಕ್ಕಿದ್ದೀನಿ. ಒಂದು ವಿಸಿಲ್ ಕೂಗಿದ ನಂತರ ನಾನು ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡಿದ್ದ ನಂತರ ಪ್ರೆಷರ್ ತೆಗೆದುಬಿಟ್ಟು ಇನ್ನೂ ಬೇಳೆ ಬೇಯಬೇಕು. ಸೊ ಇಲ್ಲಿ ನಾನು 6-7 ನಿಮಿಷ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದ ನಂತರ ಇವಾಗ ಇಲ್ಲಿ ನುಗ್ಗೆ ಸೊಪ್ಪನ್ನು ಸಹ ನಾನು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿನ ಹಾಕಿದ ನಂತರ ನಾವು 5 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು. ನುಗ್ಗೆ ಸೊಪ್ಪು ಬೇಗ ಬಾಯ್ಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಇವಾಗ ಇಲ್ಲಿ ನಾನು ನುಗ್ಗೆ ಸೊಪ್ಪು ಬೇಳೆ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಇಲ್ಲಿ ನಾನು ಬಾಣಲಿಗೆ ಒಗ್ಗರಣೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಖಾರ, ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ ಬಾಣಲಿಯಲ್ಲಿ. ಸೊ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋಕ್ಕೆ ಇಲ್ಲಿ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಖಾರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ನಿಮಿಷ, ಆನಂತರ ನಾನಿಲ್ಲಿ ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕಿ 2 ನಿಮಿಷ ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದ ನಂತರ ಒಂದು ಚಿಟಿಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಿದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರುವ ಬೇಳೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು, ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು 5 ನಿಮಿಷ ಫ್ರೈ ಮಾಡ್ಕೋತೀನಿ ಕಾಯಿ ತುರಿ ಹಾಕಿದ್ಮೇಲೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಾನು ಚಪಾತಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ನನ್ನ ಮಗಳಿಗೆ ರೈಸ್ ಬೇಕು ಅಂದ್ಲು, ಸೊ ರೈಸ್ ಸಹ ಮಾಡಿದ್ದೀನಿ ಅವಳಿಗೆ ತಿನ್ನೋದಕ್ಕೆ. ಆ್ಯಂಡ್ ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಪಲ್ಯ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಇದು ಬಂದು ಅರೌಂಡ್ 1:30 ಆಗಿದೆ ಟೈಮು. ಇಲ್ಲಿ ನಾನು ಹುಳಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಸೊಪ್ಪು ಹಾಕಿ ನಾನು ಕುಕ್ಕರ್ಲಿ ಕ್ಲೋಸ್ ಮಾಡಿ 2-3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹುಳಿ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಯಾವತ್ತಾದರೂ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಕ್ಕಿದ್ದೀನಿ. ಸೊ ಕುಕ್ಕರ್ ಆಗೋ ಅಷ್ಟರಲ್ಲಿ ನಾನು ರಸಮ್ ರೆಡಿ ಮಾಡ್ಕೋತೀನಿ. ಇಲ್ಲಿ ನಾನು ಬೆಳಗ್ಗೆ ಬೇಯಿಸಿಟ್ಕೊಂಡಿರುವ ನುಗ್ಗೆ ಸೊಪ್ಪು ಬೇಳೆ ನೀರಿದು. ಆ್ಯಂಡ್ ಇಲ್ಲಿ ವೈಟ್ ರೈಸ್ ಇಕ್ಕಿದ್ದೀನಿ ಇನ್ನೊಂದು ಸೈಡು. ಸೊ ವೈಟ್ ರೈಸ್ ಆಗುತ್ತೆ. ಇವಾಗ ರಸಮ್ ಒಗ್ಗರಣೆ ಮಾಡೋಕ್ಕೆ ಸಹ ನಾನಿಲ್ಲಿ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ನಾನು ರಸಮ್ಗೆ ಬಂದು ಹುಣಸೆಹಣ್ಣು ರಸ, ಹಸಿ ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನ್ ಸಾಂಬಾರು ಪೌಡರ್, 1 ಸ್ಪೂನ್ ರಸಮ್ ಪೌಡರ್, 1/4 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಒಬ್ಬಟ್ಟು ಸಾರು ಥರ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಸಹ ನಾನು ಹಾಕ್ಕೊಂಡಿದ್ದೀನಿ. ಸೊ ಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದ ನಂತರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಟ್ಲಲ್ಲಿ. ನಾರ್ಮಲ್ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಮಿಕ್ಸ್ ಮಾಡ್ಕೊಂಡಿರುವ ರಸಮ್ ಮಿಶ್ರಣವನ್ನು ಹಾಕಿ ಬಾಯ್ಲ್ ಆಗ್ತಾಯಿದೆ. ಇಲ್ಲಿ ಪಪ್ಪುಗೆ ಬಂದು ನಾರ್ಮಲ್ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಬೆಳ್ಳುಳ್ಳಿ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ರಸಮ್ ಬಾಯ್ಲ್ ಆಗ್ತಾಯಿದೆ ಆ್ಯಂಡ್ ಕುಕ್ಕರ್ ಸಹ ಇಲ್ಲಿ ತಣ್ಣಗಾಗಿದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಸೊ ಇಲ್ಲಿ ನೀವು ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಆನಿಯನ್, ಟೊಮೆಟೊ, ಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಸೊಪ್ಪು. ಇವಾಗ ನಾನು ಸೊಪ್ಪನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ 7-8 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ರಸಮ್ಗೆ. ಆ್ಯಂಡ್ ಪಪ್ಪುಗೂ ಸಹ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು ಪಪ್ಪು 7-8 ನಿಮಿಷ ಫ್ರೆಂಡ್ಸ್. ಇಲ್ಲಿ ರಸಮ್ ಸಹ ಆಗಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಪಪ್ಪು ಸಹ ನಾನು ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ಲಂಚ್ ಬಂದು ನಮ್ಮ ಮನೆಯಲ್ಲಿ ವೈಟ್ ರೈಸ್ ಆನಂತರ ನಾನು ಬೆಳಗ್ಗೆ ಮಾಡಿಟ್ಕೊಂಡಿದ್ದೆ ಅಲ್ವಾ ನುಗ್ಗೆ ಸೊಪ್ಪು ಬೇಳೆ ಪಲ್ಯ,
ನೀವು ನೋಡ್ಬೋದು ಇನ್ನು ಪಲ್ಯ ಅಷ್ಟು ಮಿಕ್ಕಿದೆ. ಇವಾಗ ಲಂಚಿಗೆ ಸಹ ಆಗುತ್ತೆ. ಆ್ಯಂಡ್ ಇಲ್ಲಿ ಹುಳಿ ಸೊಪ್ಪನ್ನ ಹಾಕಿ ನಾನಿಲ್ಲಿ ಪಪ್ಪು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಯಾರಾದರೂ ನೀವು ಟ್ರೈ ಮಾಡ್ಬೋದು ಹುಳಿ ಸೊಪ್ಪು ಸಿಕ್ಕೋ ಹಾಗಿದ್ರೆ. ಆ್ಯಂಡ್ ಇಲ್ಲಿ ನಾನು ಒಬ್ಬಟ್ಟು ರಸ ಥರ ರಸಮ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ರೆಸಿಪೀಸ್ ಇದಾಗಿತ್ತು ಫ್ರೆಂಡ್ಸ್. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸಹ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಫ್ರೆಂಡ್ಸ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬೈ ಬಾಯ್.